ಬರದ ನಾಡು ಶಿರಾದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮಣ್ಣು ಮಾಫಿಯಾ. ಕೆರೆಕಟ್ಟೆ ಪ್ರದೇಶದ ಮಣ್ಣಿಗೆ ಕದೀಮರು ಕನ್ನ. ಬರದ ನಾಡು ಎಂದೇ ಫೇಮಸ್ ಆಗಿರೋ ಶಿರಾ ತಾಲೂಕಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಎಗ್ಗಿಲ್ಲದೆ ಮಣ್ಣು ಮಾಫಿಯಾ ನಡೀತಾ ಇದೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಕೆಲ ಕಿಡಿಗೇಡಿಗಳು ಕೆರೆ ಕಟ್ಟೆ ಸರ್ಕಾರಿ ಜಾಗ ಅರಣ್ಯ ಪ್ರದೇಶದ ಭೂಮಿಗೆ ಕೈ ಹಾಕ್ತಾ ಇದ್ದು ಹಿಟಾಚಿ ಜೆಸಿಪಿ ಬಳಸಿ ರಾತ್ರೋರಾತ್ರಿ ಮಣ್ಣನ್ನ ಬಗೆದಿದ್ದಾರೆ. ಇಷ್ಟು ದಿನ ಮರಳು ಮಾಫಿಯಾ ನಡೀತಾ ಇದ್ದು ಇದೀಗ ಮಣ್ಣು ಮಾಫಿಯಾ ಹೆಚ್ಚಾಗಿದ್ದು ಆಡಳಿತ ವ್ಯವಸ್ಥೆ ಬಗ್ಗೆ ಜನರಿಗೆ ಅಸಮಾಧಾನ ಭುಗಿಲೆದ್ದಿದೆ. ಶಿರಾ ತಾಲೂಕಿನ ಮುಸ್ಚಿಗರಹಳ್ಳಿ ಸಮೀಪದ ಹಳ್ಳ ಸೇರಿದಂತೆ ವಿವಿಧ ಕಡೆ ಮಣ್ಣು ಮಾಫಿಯಾ ನಡೀತಾ ಇರೋದು ಬೆಳಕಿಗೆ ಬಂದಿದೆ. ಇನ್ನು ರಾತ್ರೋರಾತ್ರಿ ಕೆರೆಕಟ್ಟೆ ಅರಣ್ಯ ಪ್ರದೇಶಕ್ಕೆ ನುಗ್ಗಿ ಹಿಟಾಚಿ ಜೆಸಿಬಿಯನ್ನ ಬಳಸಿ ಮಣ್ಣನ್ನ ಬಗೆದು ಟ್ರ್ಯಾಕ್ಟರ್ ಟಿಪ್ಪರ್ಗಳಲ್ಲಿ ಲೋಡ್ ಗಟ್ಟಲೆ ಮಣ್ಣನ್ನ ಸಾಗಾಟ ಮಾಡ್ತಿದ್ದಾರೆ. ಇನ್ನು ಖಾಸಗಿ ಲೇಔಟ್ಗಳಿಗೆ ಜಮೀನುಗಳಿಗೆ ಇಂತಿಷ್ಟು ಹಣ ನಿಗದಿಯಂತೆ ಲೋಡ್ ಗಟ್ಟಲೆ ಮಣ್ಣು ರಾಜಾರೋಷವಾಗಿ ಸಾಗಾಟ ಆಗ್ತಾ ಇದೆ. ರಾಜಾರೋಷವಾಗಿ ಮಣ್ಣು ಮಾಫಿಯಾ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ಇದರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನು ಮಣ್ಣು ಬಗೆಯಲು ಸರ್ಕಾರದಿಂದ ಯಾವುದೇ ಲೈಸೆನ್ಸ್ ಇಲ್ಲ. ಹೇಗಿದ್ರೂ ಕೂಡ ಮಣ್ಣು ಕಳ್ಳರು ನಿಯಮ ಮೀರಿ ಮಣ್ಣನ್ನ ಲೂಟಿ ಹೊಡಿತಾ ಇರೋದು ಕಂಡುಬಂದಿದೆ. ಇನ್ನಾದ್ರೂ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಣ್ಣು ಮಾಫಿಯಾಗೆ ಬ್ರೇಕ್ ಹಾಕ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.